ಇದೇ ಸಿಚುವೇಶನ್ ನಮಗೆ ಈ ಹಿಂದೆ ಶಿವಾಜಿ ಮಹಾರಾಜರ ಕಾಲದಲ್ಲಿ ಆದಂಥ ಕೆಲವೊಂದು ಯುತಿಗಳು ಈಗ ನಡೀತಾ ಇದೆ. ಯುತಿಗಳು ನಾವು ಸಂಭಾಜಿ ಮಹಾರಾಜರ ಸಮಯದಲ್ಲೂ ಕೂಡ ಕೆಲವೊಂದು ಗ್ರಹಗಳ ಯುತಿಯ ಕಾಂಬಿನೇಷನ್ ನೋಡಿದಾಗ ಆ ಗ್ರಹಗಳ ಯುತಿ ಕಾಂಬಿನೇಷನ್ ಕೂಡ ನಮ್ಗೆ ಈ ವರ್ಷದಲ್ಲಿ ಸಿಗ್ತಾ ಇದೆ. ನಮಸ್ಕಾರ. ಈ ಹಿಂದೆ 2025 ಯುಗಾದಿ ದಿನದಂದು ನಾವು ಒಂದು ಭವಿಷ್ಯವಾಣಿ ನೋಡುತ್ತೀವಿ. ಏನಪ್ಪ ಅಂತಂದರೆ, ಯಾವ ಥರ ಶಿವಾಜಿ ಮಹಾರಾಜರನ್ನು ಒಂದು ಅನ್ಯಾಯವಾಗಿ ಮೋಸದಿಂದ ಬಂಧಿಸಿ ಕಾರಾಗಾರದಲ್ಲಿ ಹಾಕಿದರೋ, ಮತ್ತು ಇನ್ನೊಂದು ಎರಡನೇ ಎಕ್ಸಾಂಪಲು, ಯಾವ ಥರ ಸಂಭಾಜಿ ಮಹಾರಾಜರನ್ನು ಮೋಸದಿಂದ ಬಂಧಿಸಿ ಕಾರಾಗಾರದಲ್ಲಿ ಹಾಕಿ ಅವ್ರನ್ನ ವಧೆ ಮಾಡಲಾಯಿತು. ಸೊ ಪ್ರಸ್ತುತವಾದಂತಹ ಸಂವತ್ಸರ ಫಲ ಪ್ರಸ್ತುತವಾದಂಥ ಗ್ರಹಗಳ ಒಂದು ಯುತಿ ಯಾವ ಥರ ಅದೇ ಥರದಂಥ ಯುತಿ ಇರೋದರಿಂದ ಈ ಒಂದು ಯುಗಾದಿ ಸಂವತ್ಸರ ಫಲವಾಗಿ ಬರಲಿರುವಂಥ ಯುಗಾದಿವರೆಗೂ, ಅಂದರೆ 2025 ಯುಗಾದಿಯಿಂದ 2026 ಯುಗಾದಿ ಶುರು ಆಗುವವರೆಗೂ, ಅಂದರೆ ಈ ಮಧ್ಯದಲ್ಲಿ ಪೀರಿಯಡು ರಾಜರ ಮಧ್ಯದಲ್ಲಿ ಯುದ್ಧ ಆಗುತ್ತೆ. ಎಷ್ಟೋ ಜನ ರಾಜರನ್ನು ಮೋಸದಿಂದ ಕ್ಯಾಪ್ಚರ್ ಮಾಡ್ತಾರೆ, ಅವರನ್ನು ಜೈಲು ಕೂಡ ಹಾಕ್ತಾರೆ. ಎಷ್ಟೋ ಜನರನ್ನು ಅಸ್ಯಾಸಿನೇಷನ್ ಕೂಡ ಆಗುತ್ತೆ ಅಂತ ವಿಶೇಷವಾಗಿ ಮಾಜಿ ಪ್ರಧಾನಿ ಅಂದರೆ ರಾಜಕೀಯದಲ್ಲಿ ಉತ್ತುಂಗ ಶಿಖರದಲ್ಲಿರುವಂತಹ ಒಂದು ನಾಯಕರಿಗೆ ನಾನು ಚೇತಾವಣೆ ಕೊಟ್ಟಿದ್ದೆ. ಇವಾಗ ನೋಡ್ಬೋದು, ರೀಸೆಂಟಾಗಿ ವೆನೆಜುವೆಲಾ ಪ್ರೆಸಿಡೆಂಟನ್ನು ಅಮೇರಿಕಾದವರು ಅವನು ಮಲಗಿರುವಾಗ ಅವರನ್ನು ಕ್ಯಾಪ್ಚರ್ ಮಾಡಿ ತಮ್ಮ ಜೈಲಲ್ಲಿ ಹಾಕಿದ್ದಾರೆ. ಅದಲ್ಲದೆ ಈ ಒಂದು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನನ್ನು ಕೂಡ ಅದೇ ಥರನಾಗಿ ಅವನ್ನ ಕ್ಯಾಪ್ಚರ್ ಮಾಡಿ ಜೈಲಲ್ಲಿ ಬಂದಿ ಮಾಡಲಾಗಿದೆ. ಇನ್ನು ರೀಸೆಂಟಾಗಿ ನೋಡಬೇಕಂದ್ರೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾರನ್ನು ಏನು ಮಾಡೋದಂದರೆ, ಬಾಂಗ್ಲಾದಿಂದ ಒಂದು ಸಮೂಹ ಗುಂಪನ್ನೇ ಅವ್ರ ಮನೆಗೆ ಬೆಂಕಿ ಹಚ್ಚಿ ಅವ್ರನ್ನ ಬಾಂಗ್ಲಾದಿಂದನೇ ಉಚ್ಚಾಟನೆ ಮಾಡಿಬಿಟ್ರು. ಅಷ್ಟಕ್ಕೂ ಸಾಕಾಗದೇ ಅವರಿಗೆ ಡೆತ್ ಸೆಂಟೆನ್ಸನ್ನು, ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸ್ತು. ಸೊ ಈ ಒಂದು ನಡೆಯುತ್ತಾ ಒಂದು ಸನ್ನಿವೇಶಗಳನ್ನು ನಾವು ಸ್ಪಷ್ಟವಾಗಿ ನಮ್ಮ ಒಂದು 2025 ಯುಗಾದಿಯಲ್ಲಿ ಸ್ಪಷ್ಟವಾಗಿ ನೋಡಿದ್ದೀವಿ. ನೀವು ಯಾರೆಲ್ಲ ಫಾಲೋಅಪ್ ಮಾಡ್ತಿರ್ತಾರೋ ನನ್ನ ಪ್ರಿಡಿಕ್ಷನನ್ನು, ಅವರಿಗೆ ಇದೆಲ್ಲ ಗೊತ್ತಿರುತ್ತೆ. ಸಡನ್ನಾಗಿ ಮಧ್ಯೆ ಬಂದವರಿಗೆ ಇದು ಯಾವುದೂ ಗೊತ್ತಾಗಲ್ಲ. ಸೊ ಇವೆಲ್ಲ ಹಿಂದೆ ನಡೆದಂಥ ಪ್ರಿಡಿಕ್ಷನ್ ನೋಡ್ಬೋದು. ಸೊ ಅದಲ್ಲದೆ ಈ ಬರುವಂತಹ ಯುಗಾದಿವರೆಗೂ ಕೂಡ ಈ ಒಂದು ರಾಜರ ಮಧ್ಯದಲ್ಲಿ ಪೈಪೋಟಿ, ರಾಜರನ್ನು ಹಿಡಿದುಬಿಟ್ಟು ಅಸ್ಯಾಸಿನೇಷನ್ ಮಾಡುವಂಥದ್ದು, ಇದರಿಂದ ಒಂದು ಮಿಸೈಲ್ಗಳ ಅಣುಬಾಂಬ್ಗಳು ಬೀಳುವಂಥ ಸಾಧ್ಯತೆಗೂ ಕೂಡ ತಳ್ಳಿ ಹಾಕೋಂಗಿಲ್ಲ. ಆದಷ್ಟು ನೀವು ಯಾರೆಲ್ಲ ವಿದೇಶಕ್ಕೆ ಹೋಗ್ತಾ ಇದ್ದೀರೋ, ಯಾವುದು ಅಮೇರಿಕಾ ಆಗಲಿ ರಷ್ಯಾ ಆಗಲಿ, ಸೊ ಬೇರೆ ದೇಶಕ್ಕೆ ಹೋಗುವಂಥವರು ಸ್ವಲ್ಪ ಹುಷಾರದಿಂದ ಜಾಗೃತದಿಂದಿದ್ದು ನೀವು ಅಲ್ಲಿ ಪ್ರಯಾಣ ಮಾಡಿರಿ. ನಿಮ್ಗೆ ಇದರಲ್ಲಿ ಯಾಕಂದರೆ ಮನುಷ್ಯನ ಭವಿಷ್ಯ ಅವನ ಕೈಯಲ್ಲಿರುತ್ತೆ. ಯಾವಾಗ ಮುಂಜಾಗ್ರತವಾಗಿರ್ತಾನೋ ಆವಾಗ ಈ ಥರ ದುರಂತಗಳನ್ನು ಅವಾಯ್ಡ್ ಮಾಡ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.